ಕಾಂಗ್ರೆಸ್ನ ಇತ್ತೀಚಿನ ಕೆಲ ರಿಯಾಕ್ಷನ್ಗಳು ಅಂತಂದ್ರೆ ಈ ಬಿಜೆಪಿ ಅಥವಾ ವಿರೋಧ ಪಕ್ಷಗಳಿಂದ ಬರ್ತಾ ಇರುವ ಆರೋಪಕ್ಕೆ ಬರ್ತಾ ಇರುವ ರಿಯಾಕ್ಷನ್ಗಳು ಎಲ್ಲೊಂದು ಕಡೆ ಮಿಸ್ಲೀಡ್ ಆಗ್ತಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ಮೂಡಾ ವಿಚಾರಕ್ಕೆ ತೆಗೆದುಕೊಳ್ಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಫೈಲ್ ಸಮೇತ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ವೈಟ್ನರ್ ಬಳಸಿ ಮುಖ್ಯಮಂತ್ರಿಗಳ ಪತ್ನಿ ಇಂಥದ್ದೇ ಜಾಗದಲ್ಲಿ ಪರ್ಯಾಯ ಭೂಮಿ ಕೊಡಿ ಅಂತ ಕೇಳಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆ. ಅದಕ್ಕೆ ಮುಖ್ಯಮಂತ್ರಿಗಳ ರಿಪ್ಲೈ ಅವರ ಟ್ವಿಟರ್ ಅಕೌಂಟ್ನಲ್ಲಿ ಹಿಂದಿಂದ ಟಾರ್ಚ್ ಬಿಟ್ಟಿರೋ ಒಂದು ವಿಡಿಯೋವನ್ನು ಹಾಕಿದ್ರು. ಆ ವಿಡಿಯೋ ಯಾರು ಕೊಟ್ಟರು, ಅದು ಅಧಿಕೃತವಾದ ದಾಖಲೆ ಹೌದೋ ಅಲ್ವೋ, ಇದನ್ನು ಪರಿಶೀಲನೆ ಮಾಡಿದ್ರೋ ಇಲ್ವೋ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದೊಂದು ವಿಡಿಯೋ ಹಾಕಿ 138 ಹೊಸ ಪ್ರಶ್ನೆಗಳಿಗೆ ಆಸ್ಪದ ಮಾಡಿಕೊಟ್ಬಿಟ್ರು. ಮಿಸ್ಲೀಡ್ ಆದ್ರ ಸಿದ್ದರಾಮಯ್ಯನವರು ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು ಆ ವಿಡಿಯೋ. ಈ ಕಾಂಗ್ರೆಸ್ ಮಾಡ್ತಾ ಇರುವ ಪ್ರತಿಭಟನೆ ಇದೆಯಲ್ಲ, ಅಂದರೆ ನೆನ್ನೆ ಶನಿವಾರ ರಾಜಭವನ್ ಚಲೋ ಅಂತ ಮಾಡಿದ್ರು. ಯಾವ ಕಾರಣಕ್ಕೆ? ಕೇವಲ ಸಿದ್ದರಾಮಯ್ಯನವ್ರ ವಿಚಾರ ಮಾತ್ರನಾ ರಾಜ್ಯಪಾಲರ ಅಂಗಳದಲ್ಲಿರೋದು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಇನ್ನು 4-5 ಜನ ಮಾಜಿ ಸಚಿವರು ಪ್ರಭಾವಿಗಳ ಬಗ್ಗೆ ಎಲ್ಲ ಇದೆ. ರಾಜ್ಯಪಾಲರು ಅದನ್ನ ಯಾಕೆ ಗಮನಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ಇಡೀ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಬಹುತೇಕ ನಾಯಕರು, ಶಾಸಕರು, ಕಿರಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಹೊರಟ್ರಪ್ಪ ರಾಜಭವನಕ್ಕೆ. ಆದರೆ ರಾಜಭವನಕ್ಕೆ ಬಂದ ನಂತರದಲ್ಲಿ ಮತ್ತೆ ಮಿಸ್ಲೀಡ್ ಆಯ್ತಾ ಕಾಂಗ್ರೆಸ್ ಪಕ್ಷ ಅನ್ನೋ ಅನುಮಾನ. ಸುಳ್ಳು ಹೇಳಿ ಪೇಚಿಗೆ ಸೆಲೆಕ್ಟ್ಬಿಟ್ರ ಕಾಂಗ್ರೆಸ್ನವರು ಅನ್ನೋ ರೀತಿಯಲ್ಲಿತ್ತು ನಿನ್ನೆಯ ರಾಜಭವನ್ ಚಲೋ. ಯಾಕೆ? ರಾಜ್ಯಪಾಲರಿಗೆ ತೋಡಿದ ಹಳ್ಳಕ್ಕೆ ಇವರೇ ಬಿದ್ದುಬಿಟ್ರ ಅನ್ನೋ ಅನುಮಾನ ಬಂತು. ನಿನ್ನೆ ರಾಜಭವನ್ ಚಲೋ ಅಂತ ಹೇಳಿ ಕಾಂಗ್ರೆಸ್ನವ್ರು ಮಾಡಿದ್ರು. ಹೋಗಿ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ನಿಮ್ಮ ಟೇಬಲ್ ಮೇಲಿದೆ. ಮುರುಗೇಶ್ ನಿರಾಣಿ ಅವ್ರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ನಿಮ್ಮ ಟೇಬಲ್ ಮೇಲಿದೆ. ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ 1-2 ಹಿಂಗೆ 4-5 ಜನ ಪ್ರಭಾವಿ ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದವ್ರ ವಿರುದ್ಧ ತನಿಖೆಗೆ ಅವಕಾಶ ಕೊಡಿ ಅಂತ ಹೇಳಿ ನಿಮ್ಮ ಟೇಬಲ್ ಮೇಲಿದೆ. ನೀವು ಯಾಕೆ ಕೊಡ್ತಿಲ್ಲ ಅನ್ನೋ ಪ್ರಶ್ನೆಯನ್ನ, ಅದರಲ್ಲೂ ಪ್ರಮುಖವಾಗಿ ಈ 4 ಕುಮಾರಸ್ವಾಮಿ, ಹಾಗೆ ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಹಾಗೆ ರೆಡ್ಡಿ, 4 ಜನರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಆಗ್ರಹಿಸಿದ್ರು. ನಿನ್ನೆ ಹೈಡ್ರಾಮಾ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಕಾಂಗ್ರೆಸ್ನ ಪಡೆ. ಅಸಲಿಗೆ ರಾಜ್ಯಪಾಲರ ಮುಂದೆ ಈ ಕೇಸ್ಗಳೇ ಇಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಪೆಂಡಿಂಗ್ ಇರುವ ಯಾವುದೇ ಫೈಲ್ಗಳಿಲ್ಲ. ಪ್ರಾಸಿಕ್ಯೂಷನ್ಗೆ ಯಾವುದೇ ಪ್ರಕರಣಗಳು ಬಾಕಿ ಉಳಿದಿಲ್ಲ. ಇದು ನಾವು ಹೇಳ್ತಿರೋದಲ್ಲ, ಬದಲಾಗಿ RTI ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಬಂದಿರತಕ್ಕಂಥ ಮಾಹಿತಿ. ರಾಜ್ಯಪಾಲರಿಂದ ಇದಕ್ಕೆ ಉತ್ತರ ಸಿಕ್ಕಿದೆ. RTI ಅರ್ಜಿಗೆ ಉತ್ತರ ಸಿಕ್ಕಿದೆ. RTIನ ಅಡಿ ಮಾಹಿತಿಯನ್ನ ಕೇಳಿದ್ರು TJ ಅಬ್ರಹಂ. ಸೇಮ್ ಇದೇ ದೂರುದಾರರು, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡಾ ಪ್ರಕರಣದಲ್ಲಿ ದೂರುದಾರರು ಕೂಡ ಹೌದು. RTI ಅಡಿಯಲ್ಲಿ ಮಾಹಿತಿಯನ್ನ ಕೇಳಿದ್ರು. ಹೌದಾ, ರಾಜ್ಯಪಾಲರ ಮುಂದೆ ಇನ್ಯಾವುದಾದ್ರೂ ಕೇಸ್ಗಳು ಪೆಂಡಿಂಗ್ ಇದೆಯಾ ಅಂತ ಹೇಳಿ. ಅದಕ್ಕೆ ರಾಜಭವನದಿಂದ ಅಧಿಕೃತ ಉತ್ತರ. ಇಲ್ಲಿ ಸುಳ್ಳು ಹೇಳಲಿಕ್ಕೆ ಅವಕಾಶಗಳಿರೋದಿಲ್ಲ. ಸುಳ್ಳು ಹೇಳಿದ್ರೆ ನಾಳೆ ದಿನ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇರುತ್ತೆ. RTI ಮೂಲಕ ಮಾಹಿತಿಯನ್ನ ಫೇಕ್ ಮಾಡೋ ಹಾಗಿಲ್ಲ. RTI ಮೂಲಕ TJ ಅಬ್ರಹಂ ಅವರು ಕೇಳಿದ ಪ್ರಶ್ನೆಗೆ ರಾಜಭವನದಿಂದ ಉತ್ತರ ಬಂದಿದೆ. ನೋ ಫೈಲ್ಸ್ ಆರ್ ಪೆಂಡಿಂಗ್. ಕಾಂಗ್ರೆಸ್ನವರು ಉಲ್ಲೇಖ ಮಾಡಿ, ಕೇವಲ ಉಲ್ಲೇಖ ಅಲ್ಲ, ಹೈಡ್ರಾಮಾ ಮಾಡಿ ರಾಜಭವನ್ ಚಲೋ ಅಂತ ಹೇಳಿ ಒಂದು ಅರ್ಧ ದಿನ ಪೂರ್ತಿ ಸರ್ಕಾರದ ಪ್ರಭಾವಿ ಸಚಿವರುಗಳು ಇನ್ಕ್ಲೂಡಿಂಗ್ DCM DK ಶಿವಕುಮಾರ್, ಆ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಗಾಂಧಿ ಪ್ರತಿಮೆ ಕೆಳಗೆ ಕೂತು ಪ್ರತಿಭಟನೆ ಮಾಡಿದ್ರು. ಅಲ್ಲಿಂದ ಎಲ್ಲ ಸಚಿವರು ರಾಜಭವನಕ್ಕೆ ಹೋದ್ರು. ಈ 4 ಪ್ರಕರಣ ಕುರಿತು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಡಿ ಅಂತ ಕೇಳಿದ್ರು. ಈ ಯಾವುದೇ ಪ್ರಕರಣ ಕೂಡ ಪೆಂಡಿಂಗ್ ಇಲ್ಲ. ಬಂದಿತ್ತು ನಿಜ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಅರ್ಜಿ ಬಂದದ್ದು ನಿಜ. ಆದರೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ನಾವು ಇದಕ್ಕೆ ಉತ್ತರವನ್ನ ಕಳುಹಿಸಿದ್ದೇವೆ. ರಾಜಭವನದ ಉತ್ತರ ಇದು. TJ ಅಬ್ರಹಂ ಅವರು ಸಲ್ಲಿಸಿದ್ದ ಅರ್ಜಿಗೆ ರಾಜ್ಯಪಾಲರಿಂದ ಸ್ಪಷ್ಟ ಉತ್ತರ ಬಂದಿದೆ. ಅಲ್ಲಿಗೆ ಉತ್ಪ್ರೇಕ್ಷೆ ಮಾಡಿ ಪ್ರತಿಭಟನೆ ಮಾಡಿದ್ರ ಕಾಂಗ್ರೆಸ್ ನಾಯಕರು? ಮಿಸ್ಲೀಡ್ ಆಯ್ತಾ ಕಾಂಗ್ರೆಸ್ ಪಕ್ಷ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ನಡುವೆ ಪ್ರಾಸಿಕ್ಯೂಷನ್ ಬಗ್ಗೆ ನನಗೆ ಯಾವ ನೋಟಿಸ್ ಸಹ ಬಂದಿಲ್ಲ. ನನ್ನ ವಿರುದ್ಧ ಲಿಖಿತ ರೂಪದಲ್ಲಿ ಆಪಾದನೆಗಳಿಲ್ಲ ಎಂದು ಮುರುಗೇಶ್ ನಿರಾಣಿ ಸ್ಪಷ್ಟನೆ ನೀಡಿದ್ದಾರೆ. ಮಾಜಿ ಸಚಿವರ ಬಗ್ಗೆ ಅಥವಾ ಈಗಿರುವಂಥ ಕೇಂದ್ರದ ಸಚಿವರ ಬಗ್ಗೆ ನೀವೇನು ಆಪಾದನೆ ಮಾಡ್ತಾ ಇದ್ದೀರಲ್ಲ, ನಮ್ಮ ವಿಷಯ ಏನು ಅನ್ನುವಂಥದ್ದನ್ನು ನೀವು 7 ಕೋಟಿ ಜನರಿಗೆ ನೀವು ತಿಳಿಸಿ. ನಿರಾಣಿ ಅವರೇ, ಇಂಥದ್ದು ನೀವು ಕಿರುಚಿತ್ರ ಮಾಡೋದರಲ್ಲಿ ನೀವು ಭಾಗಿಯಾಗಿದ್ದೀರಾ, ಅದರಿಂದ 4 ಕೋಟಿ ರೂಪಾಯಿ ನಿಮ್ಗೆ ನುಕ್ಸಾನ್ ಆಗಿದೆ. ಏನನ್ನುವಂಥದ್ದನ್ನು ನೀವು 15 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ನನ್ನ ಮೇಲೆ ಯಾವುದೂ ಎನ್ಕ್ವೈರಿ ಇಲ್ಲ ಅನ್ನೋದು ಸಲುವಾಗಿ ನಾನು ಮೀಡಿಯಾ ಮುಂದೆ ಬಂದಿರಲಿಲ್ಲ.
ಮತ್ತು ನಾನು ಬೇರೆ ದೇಶದಲ್ಲಿದ್ದೆ. ಗವರ್ನರ್ ಮತ್ತು ಗವರ್ನಮೆಂಟ್ ನಡುವಿನ ಪ್ರಾಸಿಕ್ಯೂಷನ್ ಫೈಟ್ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದ್ದು, ನಾಳಿನ ಹೈಕೋರ್ಟ್ ಆದೇಶದ ಮೇಲೆ ಸಂಘರ್ಷದ ಸಮಗ್ರ ಚಿತ್ರಣ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ನಲ್ಲಿ ನಾಳೆ ದಿನ ಈ ಪ್ರಕರಣ ಬಂದಾಗ ತನಿಖಾಧಿಕಾರಿಗಳಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಸಾಕ್ಷ್ಯದ ಸುಳಿಯಲ್ಲಿ ಸಿಲುಕಾಕೊಳ್ಳೋ ಸಾಧ್ಯತೆ ಇದೆ, ದರ್ಶನ್ ಯಾವೆಲ್ಲ ಅಂಶಗಳು ಉರುಳಾಗುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಉಳಿದಾಗಿ ಪ್ರತ್ಯಕ್ಷವಾಗಿ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ರೂ ಪಟ್ಟಣಗೆರೆಯ ಆ ಇನ್ಫೇಮಸ್ ಶೆಡ್, ಅದರಲ್ಲಿ ದರ್ಶನ್ ಇದ್ರೂ ಅನ್ನೋದಕ್ಕೆ ಬೇಕಾದ ಸಾಕ್ಷ್ಯಗಳೆಲ್ಲವನ್ನ ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಸಂಜೆ 7 ಗಂಟೆಯ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಿಮಾಂಡ್ ನೋಟಿಸ್ ಅನ್ನ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡಿ ಇಬ್ಬರು ವಕೀಲರು ಹಾಗೆ FSL ತಜ್ಞರ ಹತ್ರ ಅದರ ಕೂಲಂಕುಷವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದ್ರೆ ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಯಾವೆಲ್ಲ ಅಂಶಗಳನ್ನ ನಾಳೆ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರ ಜೊತೆಗೆ ದರ್ಶನ್ ಸೇರಿದಂತೆ 6 ಜನರ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇರೋದು ಪತ್ತೆಯಾಗಿದೆ. ಆ ಪಟ್ಟಣಗೆರೆಯ ಶೆಡ್ನ ಸುತ್ತಮುತ್ತ ಅಲ್ಲೇ ಇದ್ರು ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಹಾಗೆ FSL ರಿಪೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಅನಾವರಣ ಆಗಿದೆ. ಇದನ್ನಂತೂ ಇಂಚಿಂಚಾಗಿ ರಿಪಬ್ಲಿಕ್ ಕನ್ನಡ ವಿವರಿಸಿದೆ. ಯಾವ ರೀತಿ ಬರ್ಬರವಾಗಿ ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ. ಇದ್ದ ಲಾರಿಗಳಿಗೆ ಗುದ್ದಿಸಲಾಗಿದೆ, ಮೆಗ್ಗರ್ ಮಷೀನ್ ಅನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ, ಚಪ್ಪಲಿ ಕಾಲ್ನಲ್ಲಿ ಹೊಡೆಯಲಾಗಿದೆ, ಬೂಟ್ನಲ್ಲಿ ಒದೆಯಲಾಗಿದೆ. ಬರ್ಬರ ಅನ್ನೋ ಪದಕ್ಕೆ ಅಕ್ಷರಶಃ ಅರ್ಥ ಆಗೋ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ರೌರ್ಯ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು FSL ರಿಪೋರ್ಟ್ನಲ್ಲೂ ಕೂಡ ಅನಾವರಣ ಆಗಿದೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಇದ್ರೂ ಕೂಡ ಡೆಡ್ ಬಾಡಿ ಮೇಲೆ ಅದು ಹೆಂಗ್ ಆಗಿರಬಹುದು ಅನ್ನೋದಕ್ಕೆ ಈ FSL ರಿಪೋರ್ಟ್ನಲ್ಲಿ ಸಾಕ್ಷ್ಯಗಳಿರುತ್ತೆ, ಅಂದ್ರೆ ಡೀಟೇಲ್ಸ್ ಇರುತ್ತೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಆಗಿದ್ರೂ ಕೂಡ ಅಂಥದ್ರಲ್ಲಿ ರೇಣುಕಾಸ್ವಾಮಿ ದೇಹದ ಮೇಲೆ ಅದೆಷ್ಟು ಗುರುತುಗಳು, ಯಾವ್ಯಾವ ರೀತಿಯಲ್ಲಿ ಆದ ಅಟ್ಯಾಕ್ನ ಗುರುತುಗಳು, ಇದೆಲ್ಲದರ ಡೀಟೇಲ್ಸ್ ಕೂಡ FSL ರಿಪೋರ್ಟ್ನಲ್ಲಿ ಅಡಕವಾಗಿದೆ. ರೇಣುಕಾಸ್ವಾಮಿಯ ಎದೆಯ ಎಲುಬು ಮುರಿದಿದೆ, ಎಲುಬು ಮುರಿದು ಹೋಗೋ ಹಾಗೆ ಅಟ್ಯಾಕ್ ಆಗಿದೆ, ತಲೆಗೆ ಗಂಭೀರವಾದ ಗಾಯವಾಗಿದೆ, ಮೆದುಳಿನ ಭಾಗದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ, ಬೆನ್ನು ಮೂಳೆ ಮುರಿದಿದೆ. ಒಂದು ಚಿಕ್ಕ ಗಾಯ ಆದ್ರೇನೆ ಅದು ಎಷ್ಟು ಕಿರಿಕಿರಿ ಮಾಡ್ತಾ ಇರುತ್ತೆ. ಎಲ್ಲೋ ಬಿದ್ದು ಒಂದು ಚಿಕ್ಕ ಕ್ರ್ಯಾಕ್ ಆದರೂ ಕೂಡ ಬೋನ್ನಲ್ಲಿ ಅದು ಎಷ್ಟು ದಿನ ಬೇಕು ಅದನ್ನು ಸುಧಾರಿಸ್ಕೊಳ್ಳೋಕೆ. ಅಂಥದ್ರಲ್ಲಿ ರಿಬ್ಗೇಜ್, ಬೆನ್ನಿನ ಮೂಳೆ ಮುರಿದು ಹೋಗೋ ಹಾಗೆ ಹೊಡೆದಿದ್ದಾರೆ ಅಂದರೆ ಆ ಮನುಷ್ಯ ಇನ್ನೆಷ್ಟು ನರಕ ಯಾತನೆಯನ್ನ ಅನುಭವಿಸಿ ತನ್ನ ಕೊನೆಯ ಉಸಿರನ್ನ ಎಳೆದಿರಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರೌರ್ಯ ಅಂದರೆ ಯಾವ ಮಟ್ಟಕ್ಕಿರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಇನ್ನು ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಲ್ಯೂಮಿನಲ್ ಟೆಸ್ಟ್ನಲ್ಲಿ ಇದು ದೃಢವಾಗಿದೆ.